ಏನಾಗ್ತಾ ಇದೆ ಹೌದಾ? ಹೇಗೆ ಇದು ಸಾಧ್ಯ? ಗೋಡೆಗಳೆಲ್ಲ ನೀರು ಬರ್ಲಿಕ್ಕೆ ಇನ್ನೂ ಸ್ವಲ್ಪ ಹಾಗೆ ಬಿಟ್ಟು ನೀರೆಲ್ಲ ಇಳಿತದ, ಮೇಲ್ಗಡೆಯಿಂದ ನೀರು ಕೆಳಗಡೆ ಬೀಳುತ್ತೆ ಹನಿ ಹನಿಯಾಗಿ. ಈ ದ್ರವದ ಸಾಂದ್ರೀಕರಣ, ನೀರಿನ ಸಾಂದ್ರೀಕರಣ ಆಗ್ತಾ ಇದೆ, ಕಂಡೆನ್ಸೇಷನ್ ಅಂತ ಕರಿತೀವಿ. ಹೌದಾ? ಇಲ್ಲಿ ಏನಾಗ್ತದೆ ಅಂತಂದ್ರೆ ನೀರಿನಿಂದ ಬಿಸಿಯಾಗಿ ನೀರಾವಿ ಏನಾಗ್ತದೆ ಮೇಲೆ ಹೋಗ್ತಾ ಇರ್ತದೆ. ಯಾವಾಗ ಮೇಲಿರೋ ತಣ್ಣ ನೀರಿಗೆ ಬಡಿತಲ್ಲ ಅವಾಗ ಏನಾಗ್ತದೆ ಉಷ್ಣದ ವರ್ಗಾವಣೆ ಆಗ್ತದೆ. ಏನಾಗ್ತದೆ ಉಷ್ಣದ ವರ್ಗಾವಣೆ. ಆವಿ ಏನಾಗ್ತದೆ ಉಷ್ಣವನ್ನು ಕಳ್ಕೊತದೆ, ಮೇಲಿನ ನೀರು ಉಷ್ಣವನ್ನು ಪಡ್ಕೋತದೆ. ಆ ಆವಿ ಯಾವಾಗ ಉಷ್ಣವನ್ನು ಕಳ್ಕೊಳ್ತದಲ್ಲ ವಿಮರತಿ, ಯಾವಾಗ ಉಷ್ಣ ಕಳ್ಕೊತದ ಅವಾಗ ಅದೇನಾಗ್ಬಿಡ್ತದೆ ದ್ರವ. ದ್ರವ ಆದ ತಕ್ಷಣ ಏನಾಗ್ತದೆ ಹನಿ ಹನಿಯಾಗಿ ಕೆಳಗಡೆ ಬೀಳಕ್ಕೆ ಸ್ಟಾರ್ಟ್. ಮಳೆ ಕೂಡ ಇದೇ ರೀತಿಯಾಗಿ ಭೂಮಿಯ ಮೇಲೆ ಇರ್ತಕ್ಕಂತಹ ಜಲದ ಮೂಲಗಳೇನಾಗ್ತವೆ ಸೂರ್ಯನ ಶಾಖಕ್ಕೆ ನೀರಾವಿ ರೂಪದಲ್ಲಿ ಮೇಲೆ ಹೋಗ್ತಾ ಇರ್ತವೆ. ಈ ಮಾರುತಗಳ ತಂಪಿನಿಂದ ಆಮೇಲೆ ಗಾಳಿಯ ತಂಪಿನಿಂದ ಏನಾಗ್ತವೆ ಆ ಮಾರುತಗಳು ಎಲ್ಲಿ ಅದಕ್ಕೆ ತಂಪು ಸಿಗ್ತಲ್ಲ ಆ ಪ್ರದೇಶಕ್ಕೆ ಅವು ಏನಾಗ್ಬಿಡ್ತವೆ ಸಾಂದ್ರೀಕರಣ ಹೊಂದಿ ಅಲ್ಲಿ ಮಳೆಯನ್ನು ಸುರಿಸ್ತವೆ. ಇದೇ ರೀತಿಯಾಗಿ ಮಳೆಗಳು ಉಂಟಾಗ್ತವೆ. ಸರಳವಾಗಿ ನಾವು ಇದರೊಳಗಡೆ ಮಳೆಯನ್ನು ಉಂಟು ಮಾಡಬಹುದು.